ಬಂದೊಮ್ಮೆ ನೋಡು ಚಾರ್ಮಾಡಿಯ, ಇದು ಸ್ವರ್ಗಕ್ಕೆ ಹಿಡಿದಂತೆ ಕನ್ನಡಿಯ. ಪಶ್ಚಿಮ ಘಟ್ಟಗಳ ಎತ್ತೆತ್ತರದ ಗಿರಿಶಿಖರಗಳನ್ನ, ಆಳವಾದ ಕಣಿವೆಗಳನ್ನ, ಅಂಕುಡೊಂಕಿನ ರಸ್ತೆಗಳನ್ನ, ಅಗಾಧವಾದ ಅರಣ್ಯ ಸಂಪತ್ತನ್ನ, ಅದರೊಳಗೆ ವಿಭಿನ್ನ ವನ್ಯಜೀವಿ ಸಂಕುಲವನ್ನ ಹೊಂದಿರೋ ಈ ಜಾಗದೆಡೆಗೆ ಹೆಜ್ಜೆ ಇಟ್ಟಾಗಲೆಲ್ಲ ನನ್ನ ಮನಸ್ಸಲ್ಲಿ ಹುಟ್ಟೋ ಮಾತಿದು, ಮಳೆಗಾಲದಲ್ಲಂತೂ ಹಸಿರು ಗಿಡ ಮರ, ಬೆಟ್ಟ ಗುಡ್ಡಗಳಿಂದ ಶೃಂಗಾರಗೊಂಡಿರೋ ಈ ಬೀದಿಯಲ್ಲಿ ಸಾಗೋ ಪ್ರತಿಯೊಬ್ಬರಿಗೂ ಹೀಗನಿಸದೇ ಇರುತ್ತೆ. ಪ್ರತಿ ಮಳೆಗಾಲದಲ್ಲೂ ಆಗತ್ತೆ ನನ್ನ ಮತ್ತು ಈ ಸುಂದರವಾದ ಚಾರ್ಮಾಡಿಯ ಭೇಟಿ. ಈ ಬಾರಿಯೂ ಹೋಗಿದ್ದೆ ಕೊಟ್ಟಿಗೆ ಹಾರವೆಂಬ ಈ ಸ್ವರ್ಗದ ಹೆಬ್ಬಾಗಿಲನ್ನು ದಾಟಿ. ಚಾರ್ಮಾಡಿಯ ಘಾಟಿಯಂಚಿನ ಈ ಊರು ಹಸಿರು ಬೆಟ್ಟ ಗುಡ್ಡಗಳಿಂದ, ಗದ್ದೆ ಬಯಲುಗಳಿಂದ ಸುತ್ತುವರಿದಿದೆ. ಬಿಸಿ ಬಿಸಿಯಾದ ರುಚಿಯಾದ ನೀರು ದೋಸೆಗೆ ಪ್ರಸಿದ್ಧಿಯಾಗಿದೆ. ಈ ಕೊಟ್ಟಿಗೆಹಾರ ಪ್ರಸಿದ್ಧಿ ಆಗಿರೋದೇ ಈ ನೀರು ದೋಸೆಗೋಸ್ಕರ. ಪ್ರತಿ ಸಾರಿ ಈ ಚಾರ್ಮಾಡಿ ಕಡೆಗೆ ಪ್ರಯಾಣ ಶುರು ಮಾಡಿದಾಗ ಒಂದೊಳ್ಳೆ ನೀರು ದೋಸೆ, ಒಂದು ಬಿಸಿ ಬಿಸಿಯಾದ ನೀರು ದೋಸೆ ತಿನ್ಕೊಂಡು ಹೊರಟ್ರೆ ಆ ಚಾರ್ಮಾಡಿ ಕಡೆ ಪ್ರಯಾಣಕ್ಕೆ ಒಂದೊಳ್ಳೆ ಆರಂಭ. ನೀರು ದೋಸೆಯನ್ನ ತಿಂದು ಮುಗಿಸಿ ಮುಂದೆ ಸಾಗಿದರೆ ಚಾರ್ಮಾಡಿಯ ತಿರುವುಗಳು ಆರಂಭವಾದವು. ಬಹುತೇಕ ಅಲ್ಲಿಯ ಕಾಡು ಬೆಟ್ಟ ಗುಡ್ಡಗಳೆಲ್ಲವೂ ಮಂಜಿನಿಂದ ಮುಚ್ಚಿ ಹೋಗಿದೆ. ಆ ಮಂಜಿನ ಹೊದಿಕೆಯೊಳಗೆ ಸದಾ ಮುಚ್ಚಿ ಹೋಗಿರೋ ಈ ಚಾರ್ಮಾಡಿಯ ಆರಂಭದಲ್ಲೇ ಸಿಗೋ ಒಂದು ಸುಂದರ ಕಟ್ಟಡವೇ ಈ ಮಲಯ ಮಾರುತ ವಿಶ್ರಾಂತಿ ಗೃಹ. ಚಾರ್ಮಾಡಿಯ ಘಾಟಿ ಆರಂಭದಲ್ಲೇ ಒಂದು ಸ್ಮಾರಕ ಸಿಗುತ್ತೆ, ವ್ಯಕ್ತಿಯ ನೆನಪಿಗಾಗಿ ಕಟ್ಟಿರುವಂತ ಒಂದು ಕಟ್ಟಡ ಸಿಗುತ್ತೆ. ಅದೇ ಈ ಮಲಯ ಮಾರುತ ವಿಶ್ರಾಂತಿ ಗೃಹ, ಅರಣ್ಯ ವಿಶ್ರಾಂತಿ ಗೃಹ. ಹೆಸರೇ ಚೆನ್ನಾಗಿರುತ್ತೆ, ಮಲಯ ಮಾರುತ. ಈ ಕಟ್ಟಡವನ್ನ ಅರಣ್ಯಾಧಿಕಾರಿ ಶ್ರೀನಿವಾಸ್ ಅಂತ ಅವರ ನೆನಪಿಗಾಗಿ ಕಟ್ಟಿದಂತ ಕಟ್ಟಡ. ಯಾವ ವ್ಯಕ್ತಿ ವೀರಪ್ಪನನ್ನ ಶರಣಾಗಿಸಿ, ಪೊಲೀಸರಿಗೆ ಶರಣಾಗಿಸಿ ಕಾನೂನಿನ ತೆಕ್ಕೆಗೆ ಒಪ್ಪಿಸಿ ಅವನ್ನ ಬದಲಾಯಿಸಬೇಕು, ಅವನ ಏನ್ ಮಾಡ್ತಿದ್ನಲ್ಲ ಕೃತ್ಯಗಳನ್ನ ಅವನ್ನೆಲ್ಲ ನಿಲ್ಸ್ಬೇಕಂತ ಯಾವ ವ್ಯಕ್ತಿ ಪ್ರಯತ್ನ ಪಟ್ರಲ್ಲ, ಆ ವ್ಯಕ್ತಿಯ ಹೆಸರು ಶ್ರೀನಿವಾಸ್ ಅಂತ. ತುಂಬಾ ಪ್ರಯತ್ನಗಳನ್ನ ಪಟ್ಟರು ಅವರು ವೀರಪ್ಪನ ಬದಲಾಯಿಸೋಕೋಸ್ಕರ, ವೀರಪ್ಪನ ಒಂದು ಒಳ್ಳೆ ದಾರಿ ಕಳ್ಸೋಕೋಸ್ಕರ ಅಥವಾ ಅಪರಾಧಗಳನ್ನ ತಡೆಯೋಕೋಸ್ಕರ. ಆದ್ರೆ ಕೊನೆಯಲ್ಲಿ ಅದರ ಅಂತ್ಯ ಹೇಗಾಯ್ತು ಅಂದ್ರೆ ಅವರ ಮರಣ ಆಯ್ತು. ಯಾಕಂದ್ರೆ ಅವರ ಕೊಲೆನೇ ಆಯ್ತು, ವೀರಪ್ಪನ ಕೈಯಿಂದನೇ ಅವರು ಸಾಯುವಂತ ಒಂದು ಪರಿಸ್ಥಿತಿ ಬಂತು. ವೀರಪ್ಪನ ಅವರ ತಲೆಯನ್ನ ಒಂದು ಮರದ ದಿಮ್ಮಿ ಮೇಲಿಟ್ಟು ಕಡಿದು ರುಂಡ ಮುಂಡವನ್ನ ಬೇರೆ ಮಾಡ್ತಾನೆ, ವಿಕೃತವಾಗಿ ತುಂಬಾ ಕ್ರೂರವಾಗಿ ಅವ್ರನ್ನ ಕೊಲ್ತಾನೆ. ಪ್ರತಿ ಸಾರಿ ಈ ಚಾರ್ಮಾಡಿಗೆ ಬಂದಾಗ ಈ ಮಲಯ ಮಾರುತ ವಿಶ್ರಾಂತಿ ಗೃಹವನ್ನು ನೋಡಿದಾಗ ಆ ವ್ಯಕ್ತಿಯ ನೆನಪಾಗುತ್ತೆ. ಅರಣ್ಯಾಧಿಕಾರಿ ಶ್ರೀನಿವಾಸ್ ರವರ ನೆನಪಿಗಾಗಿ ಕಟ್ಟಿದ ಈ ಕಟ್ಟಡ ಹಸಿರು ಬೆಟ್ಟಗಳ ಮೇಲೆ ನಿಂತಿತ್ತು, ಮಂಜು ಕವಿದು ಸುಂದರವಾಗಿ ತೋರುತ್ತಿತ್ತು. ಅದನ್ನ ಕಂಡು ಮುಗಿಸಿದ ನನ್ನ ಪ್ರಯಾಣ ಚಾರ್ಮಾಡಿಯ ಸೌಂದರ್ಯವನ್ನ ಸವಿಯುವ ಕುತೂಹಲದಲ್ಲಿ ಮುಂದುವರೆದಿತ್ತು. ಚಾರ್ಮಾಡಿ ಘಾಟಿ ಕರ್ನಾಟಕದಲ್ಲಿರೋ ಒಂದು ಅತ್ಯದ್ಭುತವಾದ ರಸ್ತೆ ಯಾವುದಪ್ಪ ಅಂತ ನಾನು ಕೇಳಿದ್ರೆ ನಾನು ಹೇಳ್ತೀನಿ ಅದನ್ನ ಚಾರ್ಮಾಡಿ ಘಾಟಿ ಅಂತಲೇ. ಯಾಕಂದ್ರೆ ಒಂಥರ ಸ್ವರ್ಗ ಸದೃಶವಾದ ಸ್ವರ್ಗದಂತಹ ದಾರಿ ಆ ಚಾರ್ಮಾಡಿಯ ದಾರಿ. ಈ ಮಲೆನಾಡಿನಿಂದ ಕರಾವಳಿಯನ್ನ ಸಂಪರ್ಕಿಸೋ ಒಂದು ಘಾಟಿ ಇದು. ಒಂದಷ್ಟು ತಿರುವುಗಳು ತುಂಬಿರೋ ಘಾಟಿ. ಹಾಗೆ ಅಕ್ಕಪಕ್ಕದಲ್ಲಿ ಅಸಂಖ್ಯಾತ ಬೆಟ್ಟಗುಡ್ಡಗಳು, ಕಣಿವೆಗಳು, ಕಾಡುಗಳು, ಈ ಜರಿತೊರೆ ಜಲಪಾತಗಳಿರುವಂತ ಒಂದು ಜಾಗ, ನದಿಗಳಿದೆ, ಇವೆಲ್ಲವೂ ಇದೆ. ಒಂಥರ ಎಲ್ಲವೂ ಸೇರಿರುವಂತ ಒಂದು ಜಾಗ, ಒಂದು ದಾರಿ ಅಂದ್ರೆ ಅದು ಚಾರ್ಮಾಡಿ ಘಾಟಿ. ಮಳೆಗಾಲದಲ್ಲಿ ಆ ಗುಡ್ಡಗಳ ಮೇಲಿಂದ ಹರಿದು ಬರೋ ನೀರು ಆ ರಸ್ತೆಗಳ ಪಕ್ಕದಲ್ಲಿ ಹಾದು ಹೋಗೋ ದೃಶ್ಯಗಳಿಂತೆಲ್ಲ ಅದೊಂಥರ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಈ ಘಾಟಿ ಕೆಳಗಡೆ ಅಂದ್ರೆ ಕರಾವಳಿ ಸೇರಿದ ಒಂದು ಜಾಗದ ಒಂದು ಚಾರ್ಮಾಡಿ ಎಂಬ ಊರಿನಲ್ಲಿ ಅಲ್ಲಿ ಏನೋ ಅದು ಕೊನೆ ಆಗುತ್ತೆ. ಅದಕ್ಕೋಸ್ಕರ ಈ ಘಾಟಿಗೆ ಚಾರ್ಮಾಡಿ ಘಾಟಿ ಅಂತಾರೆ. ಒಂಥರ ಹೆಸರು, ಒಂಥರ ಏನೋ ಒಂಥರ ಒಂದು ಶಕ್ತಿಯುತವಾದ ಹೆಸರು ಚಾರ್ಮಾಡಿ ಅನ್ನೋದು. ನನಗೆ ಅಂದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ, ಪ್ರತಿ ಮುಂಗಾರಿನಲ್ಲೂ, ಪ್ರತಿ ಈ ತರ ಏನೋ ಹೆಚ್ಚಾಗಿ ಮಳೆ ಯಾವಾಗುತ್ತೆ ಆ ಸಮಯದಲ್ಲೆಲ್ಲ ನಾನು ಎಲ್ಲಿರ್ತೀನಿ ಅಂದ್ರೆ ಚಾರ್ಮಾಡಿಯಲ್ಲಿ ಇರ್ತೀನಿ. ಯಾಕಂದ್ರೆ ನನ್ನ ಅಚ್ಚುಮೆಚ್ಚಿನ ಜಾಗದ ಕಡೆ ಪ್ರಯಾಣ ಶುರು ಮಾಡಿದ್ದೀನಿ. ಯಾವುದೋ ಬೇರೆ ಲೋಕಕ್ಕೆ ಬಂದ ಒಂದು ಅನುಭವ ಆಗುತ್ತೆ. ಸಂಪೂರ್ಣವಾಗಿ ಎಲ್ಲ ಮಂಜಿನಿಂದ ಮುಚ್ಚೋಗಿರುತ್ತೆ. ಆ ಅನುಭವ ಇಲ್ಲಿಂದಾನೇ ಸಿಗ್ತದೆ. ಪ್ರಯಾಣವನ್ನು ಮುಂದುವರ್ಸೋಣ, ಹೇಗಿರುತ್ತೆ ನೋಡೋಣ. ರಸ್ತೆಯ ಒಂದು ಬದಿಯಲ್ಲಿ ಎತ್ತೆತ್ತರದ ಬೆಟ್ಟಗುಡ್ಡಗಳು, ಮತ್ತೊಂದು ಬದಿಯಲ್ಲಿ ಆಳವಾದ ಕಣಿವೆ ಪ್ರಪಾತಗಳು. ಅವೆರಡರ ಮಧ್ಯದ ಈ ಅಂಕುಡೊಂಕಿನ ದಾರಿಗಳಲ್ಲಿ ಸಾಗೋ ಈ ಅನುಭವವಂತೂ ಅದ್ಭುತವಾದದ್ದು. ಹೀಗೆ ಕೆಲ ನಿಮಿಷಗಳು ಪ್ರಯಾಣಿಸಿದವನಿಗೆ ಸಿಕ್ಕಿದ್ದು ಚಾರ್ಮಾಡಿಯ ಒಂದು ಸುಂದರ ಜಲಪಾತ. ಅದು ಎತ್ತರದಿಂದ ದುಮ್ಮಿಕ್ಕಿ ಹೋಗುತ್ತಿತ್ತು, ಕಣಿವೆಗಳಲ್ಲಿ ಹರಿದು.
ಈ ಚಾರ್ಮಾಡಿಯ ಏನು ಆರಂಭದಿಂದ ಅದರ ಅಂತ್ಯದವರೆಗೂ ಕೂಡ ಈ ಚಾರ್ಮಾಡಿಯ ರಸ್ತೆಗಳ ಉದ್ದಕ್ಕೂ ಒಂದಷ್ಟು ಜಲಪಾತಗಳನ್ನು ಕಾಣಬಹುದು ನಾವು. ಎಲ್ಲಾ ಜಲಪಾತಗಳು ಹೆಂಗೆ ಅಂದ್ರೆ ಮಳೆಗಾಲದಲ್ಲಿ ಕಾಡುಗಳಲ್ಲಿ ಬರೋ ನೀರು ಶೇಖರಣೆ ಆಗಿ ಜಲಪಾತ ಜರಿಗಳಾಗಿ ರಸ್ತೆ ಬದಿಗೆ ಬರ್ತವೆ. ಅದಾಗಿ ಮಳೆಗಾಲ ಕಡಿಮೆ ಆಗ್ತಾ ಬಂದಂಗೆ ಆ ಜಲಪಾತಗಳು ಮರೆಯಾಗಿ ಹೋಗ್ತವೆ. ಆದ್ರೆ ಇದೊಂದು ಜಲಪಾತ ಇದೆಯಲ್ಲ, ಚಾರ್ಮಾಡಿಯ ಸೌಂದರ್ಯವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿರುವಂತ ಒಂದು ಜಲಪಾತ ಅಂದ್ರೆ ಈ ಜಲಪಾತ. ಇದು ಸದಾ ಎಲ್ಲಾ ಸಮಯದಲ್ಲೂ ಇರುವಂತ ಒಂದು ಜಲಪಾತ. ಮತ್ತಷ್ಟು ತಿರುವುಗಳಲ್ಲಿ ಸಾಗಿ ಮುಂದುವರಿದು ಈ ಚಾರ್ಮಾಡಿಯ ಮಧ್ಯಭಾಗಕ್ಕೆ ಬಂದರೆ ಆ ಮಂಜು ಈ ಚಾರ್ಮಾಡಿಯನ್ನ ಬಿಗಿದಪ್ಪಿ ಹಿಡಿದಿತ್ತು. ಆ ಪುಟ್ಟ ಕೋತಿಮರಿ ತನ್ನ ತಾಯಿಯನ್ನ ಅಪ್ಪಿದ ಹಾಗೆ ಈ ರಸ್ತೆಯ ಇಕ್ಕೆಲಗಳನ್ನು ಕಾಣುತ್ತಾ ಸಾಗುವ ಪ್ರತಿ ಕ್ಷಣಗಳು ಕೂಡ ಕಣ್ಣಿಗೆ ಹಬ್ಬದೂಟವನ್ನ ನೀಡಿತ್ತು. ಆ ಅನುಭವಗಳನ್ನ ಪದಗಳಲ್ಲಿ ವಿವರಿಸೋದಾದ್ರೂ ಹೇಗೆ? ಮಳೆಗಾಲದಲ್ಲಿ ಚಾರ್ಮಾಡಿ ಅಂದಾಕ್ಷಣ ನೆನಪಾಗೋದು ಅಲ್ಲಿಯ ರಸ್ತೆ ಬದಿಗಳಲ್ಲಿ ಹರಿದು ಬರೋ ಜರಿತೊರೆ ಜಲಪಾತಗಳು. ಅವುಗಳ ಸಂಖ್ಯೆಯಂತೂ ಲೆಕ್ಕಕ್ಕೂ ಸಿಗದು. ಆದರೆ ಹಾಲ್ನೊರೆಯಂತೆ ಗಿಡ ಮರಗಳ ಸಂದಿಯಲ್ಲಿ ಹರಿದು ಬರೋ ಈ ಜಲಪಾತಗಳಿಗೆ ಯಾವುದೇ ಹೆಸರಿಲ್ಲ. ಕಾರಣ ಇವುಗಳ ಕೆಲಸ ಮಳೆಗಾಲದಲ್ಲಿ ಮೈದುಂಬಿ ಹರಿದು ಬೇಸಿಗೆಯ ಹೊತ್ತಿಗೆ ಮರೆಯಾಗಿ ಹೋಗೋದು. ಈ ರೀತಿ ರಸ್ತೆ ಉದ್ದಕ್ಕೂ ಹತ್ತಾರು ಜಲಪಾತಗಳು ಬಂದು ಈ ರಸ್ತೆಗೆ ತಾಗಿ ಕೆಳಗೆ ಹೋಗ್ತಾ ಇರ್ತವೆ. ಎಲ್ಲೋ ತುಂಬಾ ಕಡಿಮೆ ಜಾಗಗಳು ಈ ರೀತಿ ನಮ್ಗೆ ಸಿಗೋದು ಕರ್ನಾಟಕದಲ್ಲಿ ಅದು ನೋಡೋಕೆ. ಈ ಚಾರ್ಮಾಡಿ ಅನ್ನೋದು ನನಗೆ ತುಂಬಾ ಅತೀವವಾಗಿ ಇಷ್ಟವಾಗಿರುವಂತ ಜಾಗ, ಒಂದು ಅದ್ಭುತವಾದ ಜಾಗ. ಆದ್ರೆ ಇದು ಅಷ್ಟೇ ಸೌಂದರ್ಯವಾಗಿದೆ, ಅಷ್ಟೇ ಏನು ಅದ್ಭುತವಾಗಿದೆ. ಈ ಏನು 17 ಕಿಲೋಮೀಟರ್ ಘಾಟಿಯ ಉದ್ದಕ್ಕೂ ಹತ್ತಾರು ಜಲಪಾತಗಳು ಈ ರೀತಿ ಜಲಪಾತಗಳು ಬಂದು ರಸ್ತೆಗೆ ಬೀಳ್ತಾ ಇರ್ತವೆ. ಇದ್ರ ಅಡಿಗಡೆ ಹಾಕಿರೋ ಪೈಪ್ ಲೈನ್ಗಳ ಮೂಲಕ ಹಾದು ಕೆಳಗೆ ಹೋಗ್ತಾ ಇರ್ತವೆ. ಆ ದೃಶ್ಯನ ನೋಡೋಕೊಂಥರ ಅದು ಎರಡು ಕಣ್ಣು ಸಾಲದು. ಅಂದ್ರೆ ಇನ್ನೊಂದಂದ್ರೆ ಇವು ಸ್ವಲ್ಪ ಮಳೆ ಕಡಿಮೆ ಇದೆ. ನಾನು ಪ್ರತಿ ವರ್ಷ ಬರುವಾಗ ಹೆಚ್ಚು ಮಳೆ ಅಂದ್ರೆ ಅತೀವವಾಗಿ ಮಳೆ ಏನು ಈ ಮಲೆನಾಡು ಕರಾವಳಿ ಭಾಗದಲ್ಲಿ ಅತೀವವಾಗಿ ಮಳೆ ಆಗ್ತಿತ್ತಲ್ಲ, ಆ ಸಮಯದಲ್ಲಿ ನಾನು ಬರ್ತಿದ್ದೆ. ಆದ್ರೆ ಇದು ಮೊದಲನೇ ಬಾರಿಗೆ ಸ್ವಲ್ಪ ಮಳೆ ಕಡಿಮೆ ಇದೆ. ಮಳೆ ಇನ್ನೂ ಹೆಚ್ಚಿದ್ರೆ ಇದು ನೋಡೋಕೆ ಇನ್ನೊಂಥರ ವೈಭವವಾಗಿರುತ್ತೆ. ಈ ಜರಿಗಳ ಏನು ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ. ಒಂಥರ ಭಯಾನಕ ಅನ್ಸುತ್ತೆ ಕೆಲವೊಂದು ಸಮಯದಲ್ಲಿ. ಅಂದ್ರೆ ಇಲ್ಲಿ ಸಾಗು ಹೋಗುವಾಗ ಇನ್ನು ಮುಂದೆ ಹೋದ್ರೆ ಇನ್ನೊಂದು 10 ಜಲಪಾತಗಳು ಸಿಗ್ತವೆ. ಆ ಜಲಪಾತಗಳೆಲ್ಲ ಏನು ಬಂದು ದುಮ್ಮಿಕ್ಕೋ ರಭಸ ಆ ವೈಭವವನ್ನು ನೋಡಕ್ ಒಂಥರ ಎರಡು ಕಣ್ಣು ಸಾಲದು ಅನ್ಸುತ್ತೆ. ಇವೆಲ್ಲ ಕಾರಣಗಳಿಂದನೇ ಈ ಚಾರ್ಮಾಡಿ ಘಾಟಿ ಅಂದ್ರೆ ನಂಗೊಂಥರ ಅತಿ ಪ್ರಿಯವಾಗಿರುವಂತರ ಜಾಗ. ಈಗ ನನ್ನ ಮುಂದಿನ ನಿಲ್ದಾಣ ಬಹುತೇಕ ಪ್ರಯಾಣಿಕರು ಒಂದು ಕ್ಷಣ ನಿಂತು ನಮಿಸಿ ಸಾಗೋ ಚಾರ್ಮಾಡಿಯ ಬೃಹತ್ ಬೆಟ್ಟಗಳ ಅಂಚಿನಲ್ಲಿರೋ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಈ ಚಾರ್ಮಾಡಿಯ ಮಧ್ಯಭಾಗದಲ್ಲಿ ನೆಲೆಸಿರುವಂತ ಒಂದು ದೇವರು ಅಣ್ಣಪ್ಪ ಸ್ವಾಮಿ. ಏನು ಇಲ್ಲಿ ಯಾತ್ರಿಕರು ಏನು ಪ್ರತಿಯೊಬ್ಬರು ಸಾಗಿ ಹೋಗ್ತಾರಲ್ಲ, ಪ್ರತಿಯೊಬ್ಬರು ಕೂಡ ಬಂದು ಒಂದು ನಮಸ್ಕಾರವನ್ನ ಹಾಕಿ, ಪ್ರತಿಯೊಬ್ಬರು ಅಂತ ಹೇಳಕ್ಕಾಗಲ್ಲ, ಬಹುತೇಕರು ಬಂದು ಈ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕಿ ನಮ್ಮ ಪ್ರಯಾಣ ಸುಖವಾಗಿರಲಿ ಅಥವಾ ಯಾವುದೇ ಸಮಸ್ಯೆಗಳಾಗಿರಲಿ ಅಂತ ಹೇಳಿ ಕೇಳ್ಕೊಂಡು ಹೋಗುವಂತ ಒಂದು ಜಾಗ ಈ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ. ತುಂಬಾ ನಂಬಿಕೆ ಇರುವಂತ ದೇವರು ಈ ಅಣ್ಣಪ್ಪ ಸ್ವಾಮಿ. ಸುಂದರವಾಗಿರೋ ಬೆಟ್ಟ ಗುಡ್ಡಗಳ ಮಧ್ಯೆ ಈ ತಿರು ರಸ್ತೆಗಳ ಮಧ್ಯೆ ಈ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಸಾಗಿದ್ದು ಕೆಲ ಮೈಲಿಗಳಷ್ಟೇ, ಆದರೆ ಅದಕ್ಕೆ ತೆಗೆದುಕೊಂಡ ಸಮಯ ಗಂಟೆಗಳಷ್ಟು. ಕಾರಣ ನಿಂತು ನೋಡುವ ಸಾಕಷ್ಟು ಜಾಗಗಳಿದೆ ಈ ಚಾರ್ಮಾಡಿಯಲ್ಲಿ. ಅವುಗಳನ್ನ ಕಾಣುತ್ತಾ ಸಾಗುವ ಖುಷಿಯೊಂದು ಕಡೆಯಾದರೆ, 10 ತೀಕ್ಷ್ಣ ತಿರುವುಗಳನ್ನ ಹೊಂದಿರೋ ಈ ರಸ್ತೆ ಒಂದು ಕಡೆ ಭಯವನ್ನೇ ಹುಟ್ಟಿಸುತ್ತೆ. ಕಾರಣ ಒಂದು ಕ್ಷಣ ಮೈಮರೆತರೂ ಕಷ್ಟವೇ ವಾಹನ ಚಲಾಯಿಸುವಾಗ ಈ ದಾರಿಗಳು. ಈ ಚಾರ್ಮಾಡಿ ಘಾಟಿ ಅನ್ನೋದು ನೋಡಕ್ಕೆ ಸುಂದರನೋ
ಅಥವಾ ರಸ್ತೆಗಳು ನೋಡಕ್ಕೆ ಎಷ್ಟೊಂಥರ ಸ್ವರ್ಗ ತರ ಏನೋ ಭಾಸವಾಗುತ್ತೋ, ಇಲ್ಲಿ ವಾಹನ ಚಲಾಯಿಸೋದು ಕೂಡ ಅಷ್ಟೇ ಕಷ್ಟದ ಕೆಲಸ. ಅಂದ್ರೆ ಕಾರು ಬೈಕ್ ಗಳಿಗೆಲ್ಲ ಸ್ವಲ್ಪ ಏನು ಅಷ್ಟೊಂದು ಕಷ್ಟದ ಕೆಲಸ ಅಂತ ಅನ್ಸಲ್ಲ, ಯಾಕಂದ್ರೆ ವಿಸ್ತಾರವಾದ ದಾರಿ ಇದೆ, ಆರಾಮಾಗಿ ಸುತ್ತಾಡಬಹುದು. ಆದ್ರೆ ಈ ಲಾರಿಗಳು, ದೊಡ್ಡ ದೊಡ್ಡ ಲಾರಿಗಳು, ಬಸ್ಗಳಿದೆಯಲ್ಲ, ಎಲ್ಲ ಡ್ರೈವರ್ಗಳಿಗೆ ಒಂಥರ ಸಾಹಸದ ಕೆಲಸನೇ ಇಲ್ಲಿ ಟರ್ನಿಂಗ್ ಗಳನ್ನ ಮಾಡೋದು. ಇಲ್ಲಿ ಡ್ರೈವ್ ಮಾಡೋರು ಅಥವಾ ಇಲ್ಲಿ ವಾಹನ ಚಲಾಯಿಸೋರು ಒಂದಷ್ಟು ಅನುಭವ ಇರಬೇಕು. ಒಟ್ಟಾರೆ ಬಂದು ಇಲ್ಲಿ ಇದ್ ಮಾಡೋದ್ ಕಷ್ಟ. ಸುಮಾರು ಆಕ್ಸಿಡೆಂಟ್ ಗಳು ಕೂಡ ಆಗಿರೋಂಥ ಜಾಗ ಇದು. ಮೊದಲಿಗೆ ನಾವು ಇದಕ್ಕಿಂತ ತುಂಬಾ ಮೊದಲು ನೋಡಿದ್ರೆ ಈ ಚಾರ್ಮಾಡಿಯ ಘಾಟಿ ರಸ್ತೆಗಳು ಈ ರೀತಿ ಇರಲಿಲ್ಲ. ತುಂಬಾ ಕಿರಿದಾದ ರಸ್ತೆಗಳಿತ್ತು, ಈ ತರ ತಡೆಗೋಡೆಗಳು ಇರಲಿಲ್ಲ. ಅಂದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾವು ಧರ್ಮಸ್ಥಳ ಈ ತರ ಈಗೆಲ್ಲ ಹೋಗೋ ಒಂದು ನೆನಪು ನನಗಿದೆ. ಇವಾಗ ಅವಾಗ ಹೋಗುವಾಗ ಇಷ್ಟೊಂದು ವಿಸ್ತಾರವಾದ ರಸ್ತೆಗಳು, ಈ ತರ ತಡೆಗೋಡೆಗಳು ಈ ತರ ಇರಲಿಲ್ಲ. ಅಂದ್ರೆ ಅವಾಗ ಇನ್ನೂ ಕಷ್ಟ ಇತ್ತು ಈ ದಾರಿಗಳಲ್ಲಿ ಸಾಗೋದು. ಆದ್ರೆ ಇತ್ತೀಚೆಗೆ ಸ್ವಲ್ಪ ಏನೋ ಬೆಳವಣಿಗೆ, ಅಭಿವೃದ್ಧಿ ಆಗಿದೆ. ರಸ್ತೆಗಳೆಲ್ಲ ವಿಸ್ತಾರವಾದ ರಸ್ತೆಗಳಿದೆ, ಎಲ್ಲಿ ಬೇಕಾದ್ರೆ ಆರಾಮಾಗಿ ಸಾಗಬಹುದು, ಅಥವಾ 2-3 ಏನು ವಾಹನಗಳು ಒಂದೇ ಸೈಜ್ ಆಗುವಂತ ಒಂದು ಅವಕಾಶ ಇದೆ. ಆದ್ರೆ ಇನ್ನೊಂದು ನಾವಿಲ್ಲಿ ಯೋಚನೆ ಮಾಡ್ಬೇಕು ಏನಂದ್ರೆ, ಆವತ್ತಿಗೆ ಈ ಮಲೆನಾಡಿನ ಭಾಗದಿಂದ ಕರಾವಳಿಗೆ ಒಂದು ರಸ್ತೆ ಸಂಪರ್ಕ ಮಾಡುವಾಗ ಇವತ್ತಿಗೆಲ್ಲ ದೊಡ್ಡ ದೊಡ್ಡ ಯಂತ್ರಗಳಿದೆ, ಹಿಟಾಚಿಗಳೆಲ್ಲ ಇದೆ. ಆದ್ರೆ ಅದೇನು ಇಲ್ಲಿದ್ದ ಕಾಲದಲ್ಲಿ ಅವತ್ತಿಗೆ ಈ ದಾರಿನ ಹೆಂಗ್ ಕೊರಿದ್ರು, ಅಥವಾ ಈ ಗುಡ್ಡದ ಮೇಲೆ ಈ ದಾರಿನ ಕೊರೆದು ಅದು ಹೆಂಗ್ ಇಲ್ಲಿಂದ ಅಲ್ಲಿಗೆ ಮುಟ್ಸಿದ್ರು ಅಂತ ದೊಡ್ಡೊಂದು ಆಶ್ಚರ್ಯನೇ ಮಾಡೋದು. ಮುಂದೆ ದಾರಿಗಳು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಬೆಟ್ಟಗಳನ್ನ, ಆ ಬೆಟ್ಟಗಳ ಅಂಚುಗಳನ್ನ ಕೊರೆದು, ಆ ಬಂಡೆಗಳನ್ನ ಕಟ್ ಮಾಡಿ, ಆ ತರ ಮಾಡಿ ಒಂದು ನಿರ್ಮಾಣ ಮಾಡಿರುವಂತ ರಸ್ತೆ ಇದು. ಒಂಥರ ಈ ಒಂದು 17 ಕಿಲೋಮೀಟರ್ ಚಾರ್ಮಾಡಿ ಘಾಟಿಯ ಅಳತೆ ಇರೋದು. ಒಂದು 17 ಕಿಲೋಮೀಟರ್ಗಳು ಅಷ್ಟು ಈ ಚಾರ್ಮಾಡಿ ಘಾಟಿ ಸಾಕ್ಬೋದು. ಆ 17 ಕಿಲೋಮೀಟರ್ಗಳು ಆ ಅನುಭವನೇ ಒಂಥರ ವಿಭಿನ್ನ ಅಂತ ಹೇಳಿ. ಈ ಚಾರ್ಮಾಡಿಯ ಬಗ್ಗೆ ಹೇಳುವಾಗ ಮರೆಯೋಕ್ ಸಾಧ್ಯವಿಲ್ಲ. ಇಲ್ಲಿ ಸಾಗಿ ಹೋಗುವಾಗ ಇವರನ್ನ ಕಾಣದೆ ಇರೋಕ್ಕೂ ಆಗಲ್ಲ. ಅವ್ರು ಯಾರಂತೀರಾ? ಅವ್ರೆ ಯಾಕೆ ಬಂದೆ ಅನ್ನದೇ ಇದ್ರು ಏನು ತಂದೆ ಅಂತ ಕೈ ಚಾಚಿ ಕೇಳೋ ಚಾರ್ಮಾಡಿಯ ಮೂಲ ನಿವಾಸಿಗಳಾದ ಈ ಮುಗ್ಧ ಕೋತಿಗಳು. ಹೀಗೆ ಇಲ್ಲಿ ಕಂಡ ದೃಶ್ಯಗಳನ್ನ ಕಣ್ಣಲ್ಲೂ ಕ್ಯಾಮರಾದಲ್ಲೂ ಸೆರೆ ಹಿಡಿಯುತ್ತಾ ಇಲ್ಲಿಯ ಗಿರಿಶ್ರೇಣಿಗಳ ಮುಡಿಯಿಂದ ಅಡಿಯವರೆಗೂ ಹರಿದು ಬರೋ ಜಲಪಾತಗಳನ್ನ, 100 ಅಡಿ ಪ್ರಪಾತಗಳನ್ನ, ಅಸಂಖ್ಯಾತ ವನ್ಯ ಮೃಗಗಳನ್ನ ತನ್ನೊಡಲೊಳಗೆ ಬಚ್ಚಿಟ್ಟುಕೊಂಡಿರುವ ದಟ್ಟಾರಣ್ಯಗಳನ್ನ ಕಾಣುತ್ತಾ ಸಾಗಿ ಈ ಚಾರ್ಮಾಡಿ ಎಂಬ ಅದ್ಭುತ ಲೋಕದೊಳಗೆ ಕಳೆದೇ ಹೋಗಿದ್ದೆ. ಆ ಹೊತ್ತಿಗೆ ಮಂಜು ಮೆಲ್ಲನೆ ಗಾಢವಾಗಿ ಈ ಘಾಟಿಯನ್ನ ಆವರಿಸುತ್ತಾ ಹೋಯ್ತು. ಇದು ಮುಂಜಾನೆಯೋ ಮುಸ್ಸಂಜೆಯೋ ತಿಳಿಯದಾಗಿದೆ. ಸಮಯ ಈಗ 3 ಗಂಟೆ, ಮುಂಜಾನೆ 3 ಗಂಟೆ ಅಲ್ಲ, ಮಧ್ಯಾಹ್ನ 3 ಗಂಟೆ. ಆದ್ರೆ ಚಾರ್ಮಾಡಿನ ನೋಡೋಕೆ ಮುಂಜಾನೆ 3 ಗಂಟೆ ತರನೇ ಕಾಣುತ್ತೆ. ಒಂದು 3 ಗಂಟೆ ಕಳೆದ್ರೆ ಈ ಚಾರ್ಮಾಡಿ ಹಿಂಗಾಗುತ್ತೆ, ಒಂಥರ ಬಿಳಿ ಬಣ್ಣಕ್ಕೆ ತಿರುಗ್ಬಿಡುತ್ತೆ. ಸಂಪೂರ್ಣವಾಗಿ ಕಾಣಿಸದೇ ಇಲ್ಲ, ಅಂದ್ರೆ ಮಾಯ ಅಂತರ್ಧಾನ ಆಗೋದಂತಾರಲ್ಲ, ಸಂಪೂರ್ಣವಾಗಿ ಮಾಯವಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಚಾರ್ಮಾಡಿಯನ್ನ ಮಂಜು ಕವಿದು ಬಿಡುತ್ತೆ. ಒಂದು 100 ಅಡಿಗೂ ಕೂಡ ರಸ್ತೆ ಕಾಣಿಸಲ್ಲ. ಯಾಕೆ ಇಲ್ಲಿ ವಾಹನ ಚಲಾಯಿಸೋದು ಕಷ್ಟ ಅಂದ್ರೆ ಇದು ಒಂದು ಕಾರಣ ಕೂಡ. ಒಂದು 100 ಅಡಿ ಕೂಡ ಇಲ್ಲಿ ಏನೋ ವಾಹನಗಳು ಕಾಣಿಸಲ್ಲ, ಅಷ್ಟು ಮಂಜು ಮುಚ್ಚೋಗಿರುತ್ತೆ, ಸಂಪೂರ್ಣವಾಗಿ ಮುಚ್ಚೋಗಿದೆ. ಒಂಥರ ಸ್ವರ್ಗಾನುಭವ ಅಂತಾರಲ್ಲ, ಇದೊಂಥರ ಸ್ವರ್ಗಾನುಭವ. ಒಂದು ಅತಿಯಾಗಿ ಮಳೆ ಇದ್ರೂ ಒಂಥರ ಚಂದ ಚಾರ್ಮಾಡಿ. ಸಿಕ್ಕಾಬಟ್ಟೆ 10 ಜಲಪಾತಗಳು ಅದೇ ಆಸೆ ಇಟ್ಕೊಂಡ್ ಬಂದಿದ್ದು ನಾನು. 10 ಜಲಪಾತಗಳು ಕಾಣಿಸ್ತವೆ ಇವತ್ತು ಅಂತಂದ್ರೆ. ಇವತ್ತು ಮಳೆ ಸಂಪೂರ್ಣ ನಿಂತು ಹೋಗಿದೆ, ಅದ ಕಾರಣಕ್ಕೆ ಜಲಪಾತಗಳು ಕೂಡ ಬತ್ತು ಹೋಗಿದಾವೆ. ಆದ್ರೆ ಮಳೆ ಇಲ್ದಾಗ ಈ ರೀತಿ ಕಾಣಿಸುತ್ತೆ. ಮಳೆ ಇದ್ರೆ ಹಿಂಗಿರಲ್ಲ. ಮಳೆ ಇಲ್ಲದೆ ಇರೋ ಮಳೆ ಇಲ್ದಿರೋ ಸಮಯದಲ್ಲಿ ಈ ತರ ಮಂಜು ಸಂಪೂರ್ಣವಾಗಿ ಚಾರ್ಮಾಡಿಯನ್ನು ಆವರಿಸಿರುತ್ತೆ. ಆ ಮಳೆಯಲ್ಲಿ ಜಲಪಾತಗಳನ್ನು ನೋಡೋದು ಒಂಥರ ಖುಷಿ ಆದ್ರೆ, ಈ ಮಂಜಲ್ಲಿ ಮುಚ್ಚೋಗಿರೋ ಚಾರ್ಮಾಡಿ ನೋಡೋದು ಇನ್ನೊಂಥರ ಖುಷಿ. ಮಳೆಗಾಲದಲ್ಲಿ ಮನೇಲಿ ಕೂರಬಾರ್ದು, ಊರೂರುಗಳನ್ನು ಸುತ್ತಬೇಕು, ಬೇರೆ ಬೇರೆ ಜಾಗಗಳನ್ನ ಸುತ್ತಬೇಕು, ಅಥವಾ ಈ ಏನು ಪ್ರಕೃತಿ ಸೌಂದರ್ಯ ಹೆಚ್ಚಾಗಿರೋ ಜಾಗಗಳನ್ನ ಸುತ್ತಬೇಕು ಅನ್ನೋದು ಕಾರಣ ಯಾವ್ದು ಗೊತ್ತಾ? ಇದಕ್ಕೇನೆ. ಗಂಟೆಗಳಷ್ಟು ಸಮಯ 17 ಕಿಲೋಮೀಟರ್ಗಳ ಈ ಚಾರ್ಮಾಡಿಯ ತಿರುವುಗಳಲ್ಲಿ ಸಾಗುತ್ತಾ ಮಳೆಗಾಲದಲ್ಲಿ ಇಮ್ಮಡಿಗೊಂಡ ಇದರ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುತ್ತಾ ಹೋದವನಿಗೆ ಪ್ರತಿಯೊಬ್ಬರೂ ಜೀವಮಾನದಲ್ಲಿ ಒಮ್ಮೆಯಾದರೂ ಸಾಗಿ ಹೋಗಲೇಬೇಕಾದ ಹಾದಿ ಇದು ಎಂದೆನಿಸಿತ್ತು. ಸಂಜೆಯ ಹೊತ್ತಿಗೆ ಅಪಾರವಾದ ನಿಸರ್ಗ ವಿಸ್ಮಯದ ಅನುಭವಗಳನ್ನ, ಸುಂದರ ನೆನಪುಗಳನ್ನ ಹೊತ್ತ ನನ್ನ ಪ್ರಯಾಣ ಇಲ್ಲಿಂದ ಮರಳಿತ್ತು. ಕೇವಲ 15 ಕಿಲೋಮೀಟರ್ಗಳ ಈ ಚಾರ್ಮಾಡಿ ಘಾಟ್ನ ಪ್ರಯಾಣಕ್ಕೆ ನಮಗೆ ಹಿಡಿದಿದ್ದು ಬರೋಬ್ಬರಿ 5-6 ಗಂಟೆಗಳು. ಯಾಕಂದ್ರೆ
ಪ್ರತಿ 100 ಮೀಟರ್ಗೆ ಒಂದ್ಸರಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಲ್ಲೆಲ್ಲ ನೋಡಿಕೊಂಡು ಹಬ್ಬ 100 ಮೀಟ್ರಿಗಲ್ಲ ಪ್ರತಿ ಹೆಜ್ಜೆಗೂ ನಿಲ್ಲಿಸಿ ನೋಡ್ಕೊಂಡು ಹೋದ್ರು ಅಷ್ಟು ನೋಡೋಷ್ಟು ವಿಚಾರಗಳಿದೆ, ನೋಡೋಷ್ಟು ಸೌಂದರ್ಯ ಇದೆ ಈ ಚಾರ್ಮಾಡಿ ಘಾಟಿಲಿ. ಪ್ರತಿ ಸರಿ ಕೂಡ ಒಂದು ಅದ್ಭುತ ಅನುಭವ, ಈ ಸರಿನೂ ಕೂಡ ಒಂದು ಅತ್ಯದ್ಭುತ ಅನುಭವ ಅಂತ ಹೇಳ್ಬೋದು. ಅದೊಂಥರ ಪ್ರತಿ ವರ್ಷವೂ ಪ್ರತಿ ಮಳೆಗಾಲಕ್ಕೂ ಹಾಜರಿ ಹಾಕುವಂಥ ಜಾಗ ಇದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸಲ್ಲ ಅಂಥ ಒಂದು ಅದ್ಭುತವಾದ ಜಾಗ ಚಾರ್ಮಾಡಿ ಘಾಟಿ. ಆ ಚಾರ್ಮಾಡಿ ಘಾಟಿಯ ಪ್ರಯಾಣ ಬೆಳಿಗ್ಗೆ ಹೊರಟ ಪ್ರಯಾಣ ಸಂಜೆ ಅಷ್ಟೊತ್ತಿಗೆ ಮುಗಿದು ಮರಳಿದೆ. ಕೊನೆಗೆ ನನ್ನ ಕಾಡಿದ ಪ್ರಶ್ನೆಯೊಂದೇ, ಇಂತಹ ಸ್ವರ್ಗವನ್ನು ಕಸದಿಂದ ಮುಚ್ಚಿದ ಮನುಷ್ಯನಿಗೆ ಯಾವಾಗ ತನ್ನ ತಪ್ಪಿನ ಅರಿವು ಆಗಬಹುದು ಅಂತ ನೆನಪಿರಲಿ. ಪ್ರಕೃತಿ ಯಾರೊಬ್ಬರ ಸ್ವತ್ತಲ್ಲ, ಹಕ್ಕಿಲ್ಲ ಹಾಳುಗೆಡುವೋಕೆ, ಇದು ಎಲ್ಲರಿಗೂ ಸ್ವಂತ.